ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ನಮ್ಮ ಮನೆಗೆ ಬಂದಾಗ ನಿಮಗೂ ಉಸಿರು ಕಟ್ತಾ ಇತ್ತಾ? ಎಲ್ಲಾನು ಬಿಟ್ಟು ಅಲ್ಲಿಂದ ಓಡೋಗೋಣ ಅಂತ ಅನ್ನಿಸ್ತಾ ಇತ್ತಾ? ಅಮ್ಮು, ನೀನು ದೊಡ್ಡ ಮನೆಯಿಂದ ಚಿಕ್ಕ ಮನೆಗೆ ಬಂದಿದ್ಯಾ. ನಾನು ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಬಂದಿದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆಗಾಗ ಮನೆ ನೆನಪು ಕೂಡ ಆಗ್ತಿತ್ತು. ಆದರೆ ನಿಧಾನಕ್ಕೆ ಎಲ್ಲ ಬದಲಾಯಿತು. ನೀವೆಲ್ಲ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ರಿ. ನಾನು ಕೂಡ ಹೊಂದ್ಕೊಂಡೋದೆ. ಈಗ ನೋಡಮ್ಮು, ಈಗ ನಾನು ನಿಮ್ಮ ಮನೇಲಿ ಒಬ್ಳಾಗಿಲ್ವಾ ಅಮ್ಮು? ನಿಜಾನೇ. ಆದರೆ ಅಮ್ಮು, ಮದುವೆ ಹೊತ್ತಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದು ಸಹಜ. ಆಮೇಲೆ ಎಲ್ಲ ಸರಿ ಹೋಗತ್ತೆ. ನಿಮಗೆ ಮದುವೆ ಇಷ್ಟ ಇತ್ತು ಅಲ್ವಾ? ನಮ್ಮ ಅಣ್ಣನ ನೀವು ಇಷ್ಟಪಟ್ಟೆ ಮದುವೆ ಆಗಿತ್ತು ಅಲ್ವಾ? ಅಮ್ಮು, ಇಷ್ಟ ಇತ್ತೆ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ. ಈ ಊರು, ಈ ಜನ, ಈ ಬದುಕು ನನಗೆ ಯಾವುದು ಇಷ್ಟ ಇಲ್ಲ. ಅದಕ್ಕೆ 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 ನಿಮಗೆ ಆಶೀರ್ವಾದ ಮಾಡಕ್ಕೆ ನಮ್ಮ ಊರಿಂದ ಇನ್ನೂ ಒಂದಷ್ಟು ಜನ ಬಂದಿದ್ದಾರೆ. ನಮ್ಮ ಊರವ್ರಿಗೆ ನಿಮ್ಮ ನೋಡೋದು ಅಂದ್ರೆ ಏನೋ ಒಂಥರ ಸಂಭ್ರಮ. ನೀವು ಇವಾಗ ಓಕೆ ಅಲ್ವಾ ಅದಕ್ಕೆ? ಯಾಕೆ ಅದಕ್ಕೆ ನಮ್ಮನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ? ಅಮ್ಮು ಹಾಗೆ ಯಾರತ್ರ ಅಷ್ಟು ಮಾತಾಡಲ್ಲ. ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ರು. ಇಲ್ಲಿಗೆ ಬಂದಾಗಿಂದ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದಾಳಲ್ಲ, ಅದಕ್ಕೆ. ಓ, ನಾನು ಎಂತ ದಡ್ಡಿ ನೋಡಿ. ಅದ್ರಲ್ಲೂ ಅದಕ್ಕೆ ನಾನು 3 ಜನ ಎಲ್ಲ ಮಾತಾಡ್ಸಿ ಟಾರ್ಚರ್ ಇಟ್ಬಿಟ್ಟಿರ್ತಾರೆ. ಈಗಲೇ ಹೋಗಿ ಅದಕ್ಕೆ ಏನಾದ್ರು ಕುಡಿಯಕ್ಕೆ ತಗೊಂಡ್ ಬರ್ತೀನಿ. ರೀ, ನೀರು ತಗೊಳ್ಳಿ. ಸರೋಜಾ, ನನಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡೋ ಸೌಭಾಗ್ಯ ಸಿಗಲಿಲ್ಲ. ಆದರೆ ಈ ನನ್ನ ಮೊಮ್ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದು ಮಗಳನ್ನ ಕಳಿಸ್ಕೊಟ್ಟಷ್ಟೇ ಸಂಕಟ ಆಗ್ತಾ ಇದೆ ನನಗೆ. ಸರೋಜಾ, ನನ್ನ ಜೀವಕ್ಕೆ ಜೀವ ಆಗಿರೋ ಕೂಸು ಇದು. ಅವಳ ಬದುಕಿನ ಬಗ್ಗೆ ನನಗೆ ಕಾಳಜಿ ಇಲ್ಲದೆ ಇರುತ್ತಾ? ಅಷ್ಟು ಯೋಚನೆ ಮಾಡ್ತೀನಿ ನಾನು ಈ ಮದುವೆ ಮಾಡಿಬಿಡ್ತೀನ. ರೀ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ರೀ. ನೀವು ದೇವಕಿ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರು ಸ್ವಲ್ಪ ಹೊರಟು ಅಂತ ನಿಮಗೂ ಗೊತ್ತು ತಾನೆ. ಬಾ ಕೂತ್ಕೋ. ನೋಡು, ಈಗ ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ನಿನಗೂ ಅನಿಸ್ತಾ ಇದೆಯಾ? ರೀ, ಬನ್ನಿ. ಇಲ್ಲ ರೀ, ನನಗೆ ಹಾಗೆ ಅನ್ನಿಸ್ತಿಲ್ಲ. ನಿಮ್ಮ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ರೀ.